ಆರ್ಸಿಬಿ ವಿಜಯೋತ್ಸವ ಸಂದರ್ಭದಲ್ಲಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣದಿಂದ ಸುಮಾರು 11 ಜನ ಸಾವನ್ನಪ್ಪಿರುವಂತಹ ಘಟನೆ ನಡೆದಿತ್ತು. ಹಾಗಾಗಿ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿತ್ತು. ಅಂದರೆ ಯಾವುದೇ ರೀತಿಯಾದಂಥ ಭದ್ರತಾ ದೃಷ್ಟಿಯಿಂದ ಲೋಪ ಆಗಬಾರ್ದು, ಇನ್ನೊಮ್ಮೆ ಈ ರೀತಿಯಾದಂಥ ಘಟನೆ ಮರುಕಳಿಸಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಜಸ್ಟಿಸ್ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಘಟನೆಗೆ ಪ್ರಮುಖವಾದಂಥ ಕಾರಣಗಳೇನು ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಈಗ ಕುನ್ನಾ ಅವರು ಕೂಡ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಯಾವೆಲ್ಲ ಸುಮಾರು ಒಂದು 12 ಅಂಶಗಳಿರುವಂಥ ಒಂದು ವರದಿ ಸಲ್ಲಿಕೆ ಆಗಿದೆ. ಆ 12 ಅಂಶದಲ್ಲಿರುವಂತಹ ವರದಿಯಲ್ಲಿ ಯಾವೆಲ್ಲ ಸ್ಟೇಡಿಯಂನಲ್ಲಿ ಬದಲಾವಣೆಗಳಾಗಬೇಕು ನೀವು ನೋಡ್ತಾ ಇದ್ದೀರಾ. ಇದೇ ಸ್ಟೇಡಿಯಂನಲ್ಲಿ ಇದೆ ಎದುರುಗಡೆ ಏನು ಗೇಟಲ್ಲಿ ದೊಡ್ಡ ಪ್ರಮಾಣದ ಒಂದು ಕಾಲ್ತುಳಿತ ಪ್ರಕರಣವಾಗಿತ್ತು. ಹಾಗಾಗಿ ಏನು KCA ಅಧ್ಯಕ್ಷರಾಗಿದ್ದಾರೆ ಇವರು ಬಂದ ಮೇಲೇನೂ ಕೂಡ ಯಾವ ರೀತಿಯಾದಂಥ ಬದಲಾವಣೆಗಳಾಗ್ತಾ ಇದೆ ಸ್ಟೇಡಿಯಂನಲ್ಲಿ. ಅಂದರೆ ಆ ಜಸ್ಟಿಸ್ ಕುನ್ನಾ ಅವರ ವರದಿಯ ಪ್ರಕಾರ ಸ್ಟೇಡಿಯಂನಲ್ಲಿ ಅಂದರೆ ಹೊರಗಡೆ ಭಾಗದಲ್ಲಿ ಆಗಿರಬಹುದು, ಟಿಕೆಟ್ ಕೌಂಟರಲ್ಲಿ ಆಗಿರಬಹುದು, ಒಳಗಡೆ ಭಾಗದಲ್ಲಿ, ಯಾಕಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಭಿಮಾನಿಗಳು RCB ಮ್ಯಾಚ್ ಇದ್ದಾಗ ಬರೋದು ಸಹಜವಾಗಿರುತ್ತೆ ಈ ಸ್ಟೇಡಿಯಂಗೆ. ಹಾಗಾಗಿ ಮತ್ತೆ ಇಂಥ ಒಂದು ಘಟನೆಗಳು ಮರುಕಳಿಸಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಿರಂತರವಾಗಿ ಸಭೆ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಏನು KCA ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ಪ್ರಸಾದ್ ಅವರು ಗೃಹ ಸಚಿವರನ್ನ ಭೇಟಿ ಮಾಡಿ RCB ನಿಯೋಗದ ಜೊತೆಗೆ ಗೃಹ ಸಚಿವರನ್ನ ಭೇಟಿ ಮಾಡಿ ನಿರಂತರವಾಗಿ ಚರ್ಚೆಯನ್ನು ಮಾಡಿದ್ರು. ಇದೇ 12ನೇ ತಾರೀಕಿನಂದು ಗೃಹ ಸಚಿವರು ಕೂಡ ಸರ್ಕಾರದ ಜೊತೆ ಒಂದು ಮೀಟಿಂಗ್ ಅನ್ನು ಮಾಡುವುದರ ಮೂಲಕ ಅಂದರೆ ಏನು ಕಮಿಷನರ್ ಆಗಿರಬಹುದು ಮತ್ತು GBA ಕಮಿಷನರ್ ಆಗಿರಬಹುದು ಎಲ್ಲ ಒಂದು ಇಲಾಖೆಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನು ಮಾಡಿ ಏನು ವರದಿಯಲ್ಲಿ ಏನು ಸಲ್ಲಿಕೆ ಆಗಿದೆ, ಶಿಫಾರಸು ಆಗಿದೆ, ಅಲ್ಲಿರುವಂಥ ಅಂಶಗಳನ್ನು ಪಾಲನೆ ಮಾಡಿದಾರ ಇಲ್ವಾ KCA ಹಾಗೂ RCB ಜಂಟಿ ನಿಯೋಗ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ಅಂದರೆ ಸೀಮಂತ್ ಕುಮಾರ್ ಆಗಿರಬಹುದು, GBA ಕಮಿಷನರ್ ಆಗಿರಬಹುದು ಮತ್ತು ಸೆಂಟ್ರಲ್ DCP ಆಗಿರಬಹುದು ಎಲ್ಲರೂ ಕೂಡ RCB ಒಂದು ಸ್ಟೇಡಿಯಂಗೆ ಏನಿದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ಕೊಟ್ಟು ಸ್ಥಳವನ್ನು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು. ಈಗಲೂ ಕೂಡ ನೋಡ್ತಾ ಇರ್ಬೋದು ತ್ವರಿತಗತಿಯಲ್ಲಿ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆ ನಡೀತಾ ಇದೆ. ನೋಡ್ತಾ ಇರ್ಬೋದು ನೀವು ಎಲ್ಲ ಅಂದರೆ RCB ಅಂದರೆ ಸ್ಟೇಡಿಯಂ ಎಲ್ಲ ರೀತಿಯಾದಂಥ ಒಳಗಡೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನು ವರದಿಯಲ್ಲಿ ಏನು ಶಿಫಾರಸು ಇದೆ ಹಾಗಾಗಿ ಆ ಒಂದು ಅಂಶಗಳನ್ನು ಅಳವಡಿಕೆ ಮಾಡಿಕೊಂಡು ಎಲ್ಲ ಸ್ಟೇಡಿಯಮನ್ನು ಮತ್ತೆ ಎಲ್ಲ ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಂಥ ಒಂದು ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಸ್ಟೇಡಿಯಮನ್ನು ಮತ್ತೆ ಭದ್ರತಾ ದೃಷ್ಟಿಯಿಂದ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ಕೂಡ ಒಳಗಡೆ KCA ಮತ್ತು RCB ಜಂಟಿ ನಿಯೋಗ ನಿರಂತರವಾಗಿ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸದ್ಯ ಇದೇ 12ನೇ ತಾರೀಕಿನಂದು RCB ಅಭಿಮಾನಿಗಳಿಗೆ ಏನಾದರೂ ಗುಡ್ ನ್ಯೂಸ್ ಸಿಗುವಂಥ ಸಾಧ್ಯತೆಗಳಿದೆ. ಅಂದರೆ ಏನು ವರದಿಯಲ್ಲಿ ಸಲ್ಲಿಕೆ ಆಗಿದಂಥ ಅಂಶಗಳನ್ನು KCA ಹಾಗೂ RCB ಜಂಟಿ ನಿಯೋಗ ಏನಾದರೂ ಪಾಲನೆ ಮಾಡಿದ್ದೇ ಆದಲ್ಲಿ ಖಂಡಿತ ಮತ್ತೆ RCB ಮ್ಯಾಚು ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯೋದಂತರೂ ಖಂಡಿತ ಅಂತಲೇ ಹೇಳ್ಬೋದು. ಹಾಗಾಗಿ ಕಾದು ನೋಡಬೇಕು RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. RCB ವಿಜಯೋತ್ಸವ ಸಂದರ್ಭದಲ್ಲಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣದಿಂದ ಸುಮಾರು 11 ಜನ ಸಾವನ್ನಪ್ಪಿರುವಂತಹ ಘಟನೆ ನಡೆದಿತ್ತು. ಹಾಗಾಗಿ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿತ್ತು. ಅಂದರೆ ಯಾವುದೇ ರೀತಿಯಾದಂಥ ಭದ್ರತಾ ದೃಷ್ಟಿಯಿಂದ ಲೋಪ ಆಗಬಾರ್ದು, ಇನ್ನೊಮ್ಮೆ ಈ ರೀತಿಯಾದಂಥ ಘಟನೆ ಮರುಕಳಿಸಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಜಸ್ಟಿಸ್ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಘಟನೆಗೆ ಪ್ರಮುಖವಾದಂಥ ಕಾರಣಗಳೇನು ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಈಗ ಕುನ್ನಾ ಅವರು ಕೂಡ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಯಾವೆಲ್ಲ ಸುಮಾರು ಒಂದು 12 ಅಂಶಗಳಿರುವಂಥ ಒಂದು ವರದಿ ಸಲ್ಲಿಕೆ ಆಗಿದೆ. ಆ 12 ಅಂಶದಲ್ಲಿರುವಂಥ ವರದಿಯಲ್ಲಿ ಯಾವೆಲ್ಲ ಸ್ಟೇಡಿಯಂನಲ್ಲಿ ಬದಲಾವಣೆಗಳಾಗಬೇಕು ನೀವು ನೋಡ್ತಾ ಇದ್ದೀರಾ. ಇದೇ ಸ್ಟೇಡಿಯಂನಲ್ಲಿ ಇದೆ ಎದುರುಗಡೆ ಏನು ಗೇಟಲ್ಲಿ ದೊಡ್ಡ ಪ್ರಮಾಣದ ಒಂದು ಕಾಲ್ತುಳಿತ ಪ್ರಕರಣವಾಗಿತ್ತು. ಹಾಗಾಗಿ ಏನು KCA ಅಧ್ಯಕ್ಷರಾಗಿದ್ದಾರೆ ಇವರು ಬಂದ ಮೇಲೇನೂ ಕೂಡ ಯಾವ ರೀತಿಯಾದಂಥ ಬದಲಾವಣೆಗಳಾಗ್ತಾ ಇದೆ ಸ್ಟೇಡಿಯಂನಲ್ಲಿ. ಅಂದರೆ ಆ ಜಸ್ಟಿಸ್ ಕುನ್ನಾ ಅವರ ವರದಿಯ ಪ್ರಕಾರ ಸ್ಟೇಡಿಯಂನಲ್ಲಿ ಅಂದರೆ ಹೊರಗಡೆ ಭಾಗದಲ್ಲಿ ಆಗಿರಬಹುದು, ಟಿಕೆಟ್ ಕೌಂಟರಲ್ಲಿ ಆಗಿರಬಹುದು, ಒಳಗಡೆ ಭಾಗದಲ್ಲಿ, ಯಾಕಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಭಿಮಾನಿಗಳು RCB ಮ್ಯಾಚ್ ಇದ್ದಾಗ ಬರೋದು ಸಹಜವಾಗಿರುತ್ತೆ ಈ ಸ್ಟೇಡಿಯಂಗೆ. ಹಾಗಾಗಿ ಮತ್ತೆ ಇಂಥ ಒಂದು ಘಟನೆಗಳು ಮರುಕಳಿಸಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಿರಂತರವಾಗಿ ಸಭೆ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಏನು KCA ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ಪ್ರಸಾದ್ ಅವರು ಗೃಹ ಸಚಿವರನ್ನ ಭೇಟಿ ಮಾಡಿ RCB ನಿಯೋಗದ ಜೊತೆಗೆ ಗೃಹ ಸಚಿವರನ್ನ ಭೇಟಿ ಮಾಡಿ ನಿರಂತರವಾಗಿ ಚರ್ಚೆಯನ್ನು ಮಾಡಿದ್ರು. ಇದೇ 12ನೇ ತಾರೀಕಿನಂದು ಗೃಹ ಸಚಿವರು ಕೂಡ ಸರ್ಕಾರದ ಜೊತೆ ಒಂದು ಮೀಟಿಂಗ್ ಅನ್ನು ಮಾಡುವುದರ ಮೂಲಕ ಅಂದರೆ ಏನು ಕಮಿಷನರ್ ಆಗಿರಬಹುದು ಮತ್ತು GBA ಕಮಿಷನರ್ ಆಗಿರಬಹುದು ಎಲ್ಲ ಒಂದು ಇಲಾಖೆಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನು ಮಾಡಿ ಏನು ವರದಿಯಲ್ಲಿ ಏನು ಸಲ್ಲಿಕೆ ಆಗಿದೆ, ಶಿಫಾರಸು ಆಗಿದೆ, ಅಲ್ಲಿರುವಂಥ ಅಂಶಗಳನ್ನು ಪಾಲನೆ ಮಾಡಿದಾರ ಇಲ್ವಾ KCA ಹಾಗೂ RCB ಜಂಟಿ ನಿಯೋಗ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ಅಂದರೆ ಸೀಮಂತ್ ಕುಮಾರ್ ಆಗಿರಬಹುದು, GBA ಕಮಿಷನರ್ ಆಗಿರಬಹುದು ಮತ್ತು ಸೆಂಟ್ರಲ್ DCP ಆಗಿರಬಹುದು ಎಲ್ಲರೂ ಕೂಡ RCB ಒಂದು ಸ್ಟೇಡಿಯಂಗೆ ಏನಿದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ಕೊಟ್ಟು ಸ್ಥಳವನ್ನು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು. ಈಗಲೂ ಕೂಡ ನೋಡ್ತಾ ಇರ್ಬೋದು ತ್ವರಿತಗತಿಯಲ್ಲಿ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆ ನಡೀತಾ ಇದೆ. ನೋಡ್ತಾ ಇರ್ಬೋದು ನೀವು ಎಲ್ಲ ಅಂದರೆ RCB ಅಂದರೆ ಸ್ಟೇಡಿಯಮನ್ನು ಎಲ್ಲ ರೀತಿಯಾದಂಥ ಒಳಗಡೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನು ವರದಿಯಲ್ಲಿ ಏನು ಶಿಫಾರಸು ಇದೆ ಹಾಗಾಗಿ ಆ ಒಂದು ಅಂಶಗಳನ್ನು ಅಳವಡಿಕೆ ಮಾಡಿಕೊಂಡು
ಎಲ್ಲ ಸ್ಟೇಡಿಯಂ ಮತ್ತೆ ಎಲ್ಲ ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಂಥ ಒಂದು ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಸ್ಟೇಡಿಯಂನ್ನು ಮತ್ತೆ ಭದ್ರತಾ ದೃಷ್ಟಿಯಿಂದ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಈಗಾಗಲೇ ಕೂಡ ಒಳಗಡೆ KSCA ಮತ್ತು RCB ಜಂಟಿ ನಿಯೋಗ ನಿರಂತರವಾಗಿ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸದ್ಯ ಇದೇ 12ನೇ ತಾರೀಕಿನಂದು RCB ಅಭಿಮಾನಿಗಳಿಗೆ ಏನಾದರೂ ಗುಡ್ ನ್ಯೂಸ್ ಸಿಗುವಂಥ ಸಾಧ್ಯತೆಗಳಿದೆ. ಅಂದರೆ ಏನು ವರದಿಯಲ್ಲಿ ಸಲ್ಲಿಕೆಯಾಗಿದ್ದಂಥ ಅಂಶಗಳನ್ನು KSCA ಹಾಗೂ RCB ಜಂಟಿ ನಿಯೋಗ ಏನಾದರೂ ಪಾಲನೆ ಮಾಡಿದ್ದೇ ಆದಲ್ಲಿ ಖಂಡಿತ ಮತ್ತೆ RCB ಮ್ಯಾಚು ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯೋದಂತರೂ ಖಂಡಿತ ಅಂತಲೇ ಹೇಳ್ಬೋದು. ಹಾಗಾಗಿ ಕಾದು ನೋಡಬೇಕು RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. RCB ವಿಜಯೋತ್ಸವ ಸಂದರ್ಭದಲ್ಲಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣದಿಂದ ಸುಮಾರು 11 ಜನ ಸಾವನ್ನಪ್ಪಿರುವಂತಹ ಘಟನೆ ನಡೆದಿತ್ತು. ಹಾಗಾಗಿ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿತ್ತು. ಅಂದರೆ ಯಾವುದೇ ರೀತಿಯಾದಂಥ ಭದ್ರತಾ ದೃಷ್ಟಿಯಿಂದ ಲೋಪ ಆಗಬಾರ್ದು, ಇನ್ನೊಮ್ಮೆ ಈ ರೀತಿಯಾದಂಥ ಘಟನೆ ಮರುಕಳಿಸಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಜಸ್ಟಿಸ್ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಘಟನೆಗೆ ಪ್ರಮುಖವಾದಂಥ ಕಾರಣಗಳೇನು ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಈಗ ಕುನ್ನಾ ಅವರು ಕೂಡ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಯಾವೆಲ್ಲ ಸುಮಾರು ಒಂದು 12 ಅಂಶಗಳಿರುವಂತಹ ಒಂದು ವರದಿ ಸಲ್ಲಿಕೆ ಆಗಿದೆ. ಆ 12 ಅಂಶದಲ್ಲಿರುವಂತಹ ವರದಿಯಲ್ಲಿ ಯಾವೆಲ್ಲ ಸ್ಟೇಡಿಯಂನಲ್ಲಿ ಬದಲಾವಣೆಗಳಾಗಬೇಕು. ನೀವು ನೋಡ್ತಾ ಇದ್ದೀರಾ, ಇದೇ ಸ್ಟೇಡಿಯಂನಲ್ಲಿ ಎದುರುಗಡೆ ಏನು ಗೇಟಲ್ಲಿ ದೊಡ್ಡ ಪ್ರಮಾಣದ ಒಂದು ಕಾಲ್ತುಳಿತ ಪ್ರಕರಣವಾಗಿತ್ತು. ಹಾಗಾಗಿ ಏನು KSCA ಅಧ್ಯಕ್ಷರಾಗಿದ್ದಾರೆ ಇವರು ಬಂದ ಮೇಲೇನೂ ಕೂಡ ಯಾವ ರೀತಿಯಾದಂಥ ಬದಲಾವಣೆಗಳಾಗ್ತಾ ಇದೆ ಸ್ಟೇಡಿಯಂನಲ್ಲಿ. ಅಂದರೆ ಆ ಜಸ್ಟಿಸ್ ಕುನ್ನಾ ಅವರ ವರದಿಯ ಪ್ರಕಾರ ಸ್ಟೇಡಿಯಂನಲ್ಲಿ ಅಂದರೆ ಹೊರಗಡೆ ಭಾಗದಲ್ಲಿ ಆಗಿರಬಹುದು, ಟಿಕೆಟ್ ಕೌಂಟರಲ್ಲಿ ಆಗಿರಬಹುದು, ಒಳಗಡೆ ಭಾಗದಲ್ಲಿ, ಯಾಕಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಭಿಮಾನಿಗಳು RCB ಮ್ಯಾಚ್ ಇದ್ದಾಗ ಬರೋದು ಸಹಜವಾಗಿರುತ್ತೆ ಈ ಸ್ಟೇಡಿಯಂಗೆ. ಹಾಗಾಗಿ ಮತ್ತೆ ಇಂಥ ಒಂದು ಘಟನೆಗಳು ಮರುಕಳಿಸಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಿರಂತರವಾಗಿ ಸಭೆ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಏನು KSCA ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ಪ್ರಸಾದ್ ಅವರು ಗೃಹ ಸಚಿವರನ್ನ ಭೇಟಿ ಮಾಡಿ RCB ನಿಯೋಗದ ಜೊತೆಗೆ ಗೃಹ ಸಚಿವರನ್ನ ಭೇಟಿ ಮಾಡಿ ನಿರಂತರವಾಗಿ ಚರ್ಚೆಯನ್ನು ಮಾಡಿದ್ರು. ಇದೇ 12ನೇ ತಾರೀಕಿನಂದು ಗೃಹ ಸಚಿವರು ಕೂಡ ಸರ್ಕಾರದ ಜೊತೆ ಒಂದು ಮೀಟಿಂಗನ್ನು ಮಾಡುವುದರ ಮೂಲಕ ಅಂದರೆ ಏನು ಕಮಿಷನರ್ ಆಗಿರಬಹುದು ಮತ್ತು GBA ಕಮಿಷನರ್ ಆಗಿರಬಹುದು ಎಲ್ಲ ಒಂದು ಇಲಾಖೆಯ ಅಧಿಕಾರಿಗಳ ಜೊತೆ ಮೀಟಿಂಗನ್ನು ಮಾಡಿ ಏನು ವರದಿಯಲ್ಲಿ ಏನು ಸಲ್ಲಿಕೆ ಆಗಿದೆ, ಶಿಫಾರಸು ಆಗಿದೆ, ಅಲ್ಲಿರುವಂಥ ಅಂಶಗಳನ್ನು ಪಾಲನೆ ಮಾಡಿದಾರ ಇಲ್ವಾ KSCA ಹಾಗೂ RCB ಜಂಟಿ ನಿಯೋಗ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ಅಂದರೆ ಸೀಮಂತ್ ಕುಮಾರ್ ಆಗಿರಬಹುದು, GBA ಕಮಿಷನರ್ ಆಗಿರಬಹುದು ಮತ್ತು ಸೆಂಟ್ರಲ್ DCP ಆಗಿರಬಹುದು ಎಲ್ಲರೂ ಕೂಡ RCB ಒಂದು ಸ್ಟೇಡಿಯಂಗೆ ಏನಿದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ಕೊಟ್ಟು ಸ್ಥಳವನ್ನು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು. ಈಗಲೂ ಕೂಡ ನೋಡ್ತಾ ಇರ್ಬೋದು ತ್ವರಿತಗತಿಯಲ್ಲಿ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆ ನಡೀತಾ ಇದೆ. ನೋಡ್ತಾ ಇರ್ಬೋದು ನೀವು ಎಲ್ಲ ಅಂದರೆ RCB ಅಂದರೆ ಸ್ಟೇಡಿಯಂನ್ನು ಎಲ್ಲ ರೀತಿಯಾದಂಥ ಒಳಗಡೆ ಯಾವುದೇ ರೀತಿ ಅಹಿತಕರ ಘಟನೆ ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನು ವರದಿಯಲ್ಲಿ ಏನು ಶಿಫಾರಸು ಇದೆ ಹಾಗಾಗಿ ಆ ಒಂದು ಅಂಶಗಳನ್ನು ಅಳವಡಿಕೆ ಮಾಡಿಕೊಂಡು ಎಲ್ಲ ಸ್ಟೇಡಿಯಂನ್ನು ಮತ್ತೆ ಎಲ್ಲ ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಂಥ ಒಂದು ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಸ್ಟೇಡಿಯಂನ್ನು ಮತ್ತೆ ಭದ್ರತಾ ದೃಷ್ಟಿಯಿಂದ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಈಗಾಗಲೇ ಕೂಡ ಒಳಗಡೆ KSCA ಮತ್ತು RCB ಜಂಟಿ ನಿಯೋಗ ನಿರಂತರವಾಗಿ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸದ್ಯ ಇದೇ 12ನೇ ತಾರೀಕಿನಂದು RCB ಅಭಿಮಾನಿಗಳಿಗೆ ಏನಾದರೂ ಗುಡ್ ನ್ಯೂಸ್ ಸಿಗುವಂಥ ಸಾಧ್ಯತೆಗಳಿದೆ. ಅಂದರೆ ಏನು ವರದಿಯಲ್ಲಿ ಸಲ್ಲಿಕೆಯಾಗಿದ್ದಂಥ ಅಂಶಗಳನ್ನು KSCA ಹಾಗೂ RCB ಜಂಟಿ ನಿಯೋಗ ಏನಾದರೂ ಪಾಲನೆ ಮಾಡಿದ್ದೇ ಆದಲ್ಲಿ ಖಂಡಿತ ಮತ್ತೆ RCB ಮ್ಯಾಚು ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯೋದಂತರೂ ಖಂಡಿತ ಅಂತಲೇ ಹೇಳ್ಬೋದು. ಹಾಗಾಗಿ ಕಾದು ನೋಡಬೇಕು RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.